ಪಾಸಿಟಿವ್ ಬಂದವರಿಗೆ ಕಡ್ಡಾಯ ರಜೆ. JN1 ಬಗ್ಗೆ ಆತಂಕ ಬೇಡ ಅಂದಿದ್ಯಾಕೆ ಸರ್ಕಾರ? ಟೆಸ್ಟಿಂಗ್ ಬಗ್ಗೆ ಸರ್ಕಾರ ಹೇಳಿದ್ದೇನು? ಫೆಬ್ರವರಿ ತನಕ ಕಾಡುತ್ತಾ JN1 ತಡೆ. ಹೊಸ ವರ್ಷಾಚರಣೆಗೆ ಪೊಲೀಸರ ಅಲರ್ಟ್ ಹೇಗಿದೆ? ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ಇನ್ನು ಕೊರೋನಾ ಸೋಂಕಿತರಾದರೆ ಅವರಿಗೆ ಕಡ್ಡಾಯ ರಜೆ ಕೊಡಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೊರೋನಾ ಸೋಂಕಿತರಿಗೆ 1 ವಾರ ರಜೆ ಕೊಡಬೇಕು. ಈ ಬಗ್ಗೆ ಹೊಸ ಮಾರ್ಗಸೂಚಿಯನ್ನ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ರು. ಈ ಹಿಂದೆ ಆದಂತಹ ತಪ್ಪು ಮತ್ತೆ ಆಗಬಾರದು ಅಂತ ಇವತ್ತಿನಿಂದಾನೇ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇವತ್ತಿನಿಂದ 5,000 ಟೆಸ್ಟ್ ಆರಂಭ ಮಾಡಲಾಗುತ್ತೆ. ಟೆಸ್ಟಿಂಗ್ ದರದಲ್ಲಿ ಸುಲಿಗೆ ಆಗೋದು ಬೇಡ ಅಂತ ಖಾಸಗಿ ಆಸ್ಪತ್ರೆಗಳ ಟೆಸ್ಟಿಂಗ್ಗೆ ದರ ನಿಗದಿ ಮಾಡ್ತೀವಿ ಅಂತ ತಿಳಿಸಿದ್ರು. ಇನ್ನು 65 ವರ್ಷ ಮೇಲ್ಪಟ್ಟವರು ಕಡ್ಡಾಯ ಮಾಸ್ಕ್ ಹಾಕೊಳ್ಳಿ, ಉಳಿದಂತೆ ಎಲ್ಲರೂ ಮಾಸ್ಕ್ ಹಾಕುವಂತೆ ಸಲಹೆಯನ್ನ ಕೊಟ್ಟರು. ಅಲ್ಲದೆ ಹೊಸ ವರ್ಷಕ್ಕೆ ಯಾವುದೇ ಪ್ರತ್ಯೇಕ ನಿಯಮ ಇಲ್ಲ, ಜನಸಂದಣಿ ಇರುವ ಕಡೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಎಂದಂತಹ ಸಚಿವರು ಹೊಸ ವರ್ಷಕ್ಕೆ ನಿರ್ಬಂಧ ಇಲ್ಲ, ಆದ್ರೆ ನಿಯಮವನ್ನ ಪಾಲಿಸಿ ಅಂತ ತಿಳಿಸಿದ್ರು. ಅಲ್ಲದೆ ಶಾಲಾ ಮಕ್ಕಳಿಗೆ ರೋಗ ಲಕ್ಷಣ ಇದ್ರೆ ಶಾಲೆಗೆ ಕಳುಹಿಸದಂತೆ ಸೂಚನೆಯನ್ನ ಕೊಟ್ಟರು. ನಮ್ಮ ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ, ಯಾರಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ, ಶಾಲೆಗೆ ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು, ಕೋವಿಡ್ ಟೆಸ್ಟು ಮಾಡಿ. ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಡಿ. ಯಾರಿಗೆ ಜ್ವರ ನೆಗಡಿ ಆ ಥರ ಇದ್ದರೆ ದಯವಿಟ್ಟು ಅವರಿಗೆ ನೀವು ಮನೇಲಿ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಕೊರೋನಾ ಒಮಿಕ್ರಾನ್ ರೂಪಾಂತರಿಯ ಹಾವಳಿ ಹೆಚ್ಚಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಸಂಪುಟ ಉಪಸಮಿತಿ ಮಹತ್ವದ ಸಭೆ ನಡೆಸಿತು. ಕೊರೋನಾಗೆ ಕಡಿವಾಣ ಹಾಕುವ ಸಂಬಂಧ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಬಳಿಕ ಸುದ್ದಿಗೋಷ್ಠಿ ನಡೆಸಿದಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ವಿವರಣೆ ಕೊಟ್ಟರು. ನಿನ್ನೆ ಕಳುಹಿಸಿದ 60 ಸ್ಯಾಂಪಲ್ಗಳಲ್ಲಿ 34 ಮಂದಿಗೆ JN1 ಸೋಂಕು ದೃಢವಾಗಿದೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ. ಕೇಂದ್ರದ ಮಾರ್ಗಸೂಚಿಯು ಹೀಗೆಯೇ ಇದೆ. ತೀವ್ರತರನಾಗಿ ತಳಿ ಕಾಡಿದ್ರೆ ಎಂಬ ಬಗ್ಗೆ ಯಾವುದೇ ರೀತಿಯ ಅಡ್ವೈಸರಿ ಬಂದಿಲ್ಲ ಅಂತ ತಿಳಿಸಿದ್ರು. ಅಲ್ಲದೆ ಟೆಸ್ಟ್, ಟ್ರ್ಯಾಕಿಂಗ್, ಟ್ರೀಟ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡ್ತೀವಿ ಅಂತ ತಿಳಿಸಿದ್ರು. ಇಲ್ಲಿ ತನಕ ಸಾವನ್ನಪ್ಪಿರುವ 7 ಮಂದಿ ಯಾವ ಕಾರಣದಿಂದ ಸಾವನ್ನಪ್ಪಿದ್ದಾರೆ ಅಂತ ಡೆತ್ ಆಡಿಟ್ ಮಾಡಲಾಗುವುದು ಅಂತ ತಿಳಿಸಿದ್ರು. ಡೆತ್ ಆಡಿಟ್ ಅನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಈಗ ಇದುವರೆಗೂ 7 ಜನ ತೀರೋಗಿದ್ದಾರೆ. ಆ 7 ಜನರದ್ದು ಕೂಡ ಯಾವ ಕಾರಣಕ್ಕೆ ತೀರೋದ್ರು ಅಂತ ಅದನ್ನೆಲ್ಲ ನಾವು ಮಾಹಿತಿ ಸಂಗ್ರಹಣೆ ಮಾಡಿದ್ದೀವಿ. 7 ಜನರಲ್ಲಿ ನಮಗೆ 4ರಲ್ಲಿ 3 ಜನ ಅಂತ ಗೊತ್ತಾಗಿದೆ. ಬಟ್ ಇನ್ನು 3 ನೆನ್ನೆ ಆಗಿರೋದು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಳೆ 4ರಲ್ಲಿ 3 ಜನರಿಗೆ JN1 ಆಗಿತ್ತು. ಬಟ್ ಹಳೆಯ 3 ಜನ ತೀರೋಗಿದ್ರಲ್ಲ, ಎಲ್ಲರೂ ಕೂಡ ಬೇರೆ ಬೇರೆ ಕೋಮಾಬಿಲಿಟೀಸ್ ಭಾಳ ಇತ್ತು. ಇದರಲ್ಲೂ ಕೂಡ ನಮ್ಮ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿ ಅವರು ಕೂಡ ಸ್ಟಡಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಈಗ ತೀರ್ಕೊಂಡಿರ್ತಕ್ಕಂಥವ್ರು, ಅವರಿಗೆ ಬೇರೆ ಬೇರೆ ರೋಗಗಳಿತ್ತು, ಕಾಯಿಲೆಗಳಿತ್ತು. ಇದುವರೆಗೂ ನೇರವಾಗಿ ಕೋವಿಡ್ ನಿಮೋನಿಯಾ ಬಂದು ICUಗೆ ಸೇರಿ ತೀರ್ಕೊಂಡಿದ್ದಾರೆ ಅಂತ ನಮಗೆ ಎಲ್ಲೂ ಕೂಡ ಬಂದಿಲ್ಲ. ರಾಜ್ಯದಲ್ಲಿ 500ರ ಗಡಿಗೆ ಕೊರೋನಾ ಸೋಂಕಿತರ ಸಂಖ್ಯೆ ತಲುಪಿದೆ. ಇದರಲ್ಲಿ 400 ಜನ ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ, 36 ಜನ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 7 ಜನ ICUನಲ್ಲಿದ್ದಾರೆ. ಹೋಮ್ ಐಸೋಲೇಷನ್ನಲ್ಲಿರುವಂತಹ 400 ಜನರನ್ನ ಟ್ರ್ಯಾಕ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಯಾವುದೇ ಗುಣಲಕ್ಷಣ ಇದ್ರೂ ಟ್ರ್ಯಾಕ್ ಮಾಡಲಾಗುತ್ತೆ. ಇವರ ಪರಿಸ್ಥಿತಿ ಬಗ್ಗೆ ಗಮನ ಹರಿಸಿ ಕ್ರಮವನ್ನ ಕೈಗೊಳ್ತೀವಿ. ICU ಬೆಡ್, ಆಕ್ಸಿಜನ್ ವಿಚಾರದಲ್ಲೂ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ ಖರೀದಿಗೆ ತೀರ್ಮಾನವನ್ನ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಅಲ್ಲದೆ ಹೋಮ್ ಐಸೋಲೇಷನ್ನಲ್ಲಿರೋರಿಗೆ ಅಥವಾ ತುರ್ತು ಅವಶ್ಯಕತೆ ಇರೋರಿಗೆ ಮೊಬೈಲ್ ಕಂಟೈನರ್ ಮೂಲಕ ಆಕ್ಸಿಜನ್ ರವಾನೆಗೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಮುನ್ನೆಚ್ಚರಿಕಾ ವ್ಯಾಕ್ಸಿನ್ ಕೊಡೋದಕ್ಕೆ ನಿರ್ಧಾರ ಆಗಿದೆ. ಆರೋಗ್ಯ ಸಿಬ್ಬಂದಿಗೂ ಲಸಿಕೆಯನ್ನ ಕೊಡಲಾಗುತ್ತೆ. ವಿಕ್ಟೋರಿಯಾ, ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡ್ ನಿರ್ಮಾಣ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಆಕ್ಸಿಜನ್ ಕೊರತೆ ಎಲ್ಲೂ ಆಗಬಾರ್ದು. ನಾವು ಅದ್ರ ಜೊತೆಯಲ್ಲಿ 4 ಮೊಬೈಲ್ ಆಕ್ಸಿಜನ್ ಕಂಟೈನರ್ಸ್ ತಗೊಳ್ಳೋದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಕಳಿಸ್ಬೋದು. ಅದು ಅಲ್ಲೇ ಆಕ್ಸಿಜನ್ ಜನರೇಟ್ ಮಾಡಿ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು, ಎಲ್ಲೇ ಇರ್ಬೋದು, ಅದು ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ಇರ್ತದೆ. ಅದು ಆಸ್ಪತ್ರೆಗೂ ಕೂಡ ಕೊಡ್ಬೋದು ಆಕ್ಸಿಜನ್ನು, ಅಥವಾ ಮನೆಯವ್ರಿಗೂ ಕೂಡ ಆಕ್ಸಿಜನ್ ಬೇಕು ಅಂದರೆ ತೊಗೊಂಡು ಹೋಗ್ಬೋದು. ಈ ಥರ ಒಂದು ಮೊಬೈಲ್ ಆಕ್ಸಿಜನ್ ಜನರೇಷನ್ ಪ್ಲಾಂಟನ್ನು ಕೂಡ ತಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಏರಿಕೆ ಹೊತ್ತಲೇ ತಜ್ಞರು ಆತಂಕಕಾರಿ ವರದಿಯನ್ನು ಬಯಲು ಮಾಡಿದ್ದಾರೆ. JN1 ಉಪತಳಿಯಿಂದ ದೇಶಾದ್ಯಂತ ಹೆಚ್ಚಾಗುತ್ತಿರುವ ಕೊರೋನಾ ಆರ್ಭಟ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಜನವರಿ ಮಧ್ಯದಲ್ಲಿ ಕೇಸ್ ಏರಿಕೆಯಾಗಿ ಫೆಬ್ರವರಿಯಲ್ಲಿ ಕೇಸ್ ಇಳಿಕೆಯಾಗಲಿದೆ. ಪ್ರತಿ ಡಿಸೆಂಬರ್ನಲ್ಲಿ ವೈರಸ್ ರೂಪಾಂತರವಾಗುತ್ತೆ. ಜನ ಅದಕ್ಕೆ ಹೊಂದಿಕೊಳ್ಳಬೇಕು, ಮುಂಜಾಗ್ರತಾ ಕ್ರಮ ವಹಿಸಬೇಕು. ಜನವರಿ ಮೊದಲ ವಾರದಲ್ಲಿ ರಾಜ್ಯದ ಕೋವಿಡ್ ಚಿತ್ರಣ ಗೊತ್ತಾಗಲಿದೆ ಅಂತ ಜಿನೋಮಿಕ್ ಸರ್ವೈಲೆನ್ಸ್ ಕಮಿಟಿಯ ಸದಸ್ಯರಾದ ಡಾಕ್ಟರ್ ವಿಶಾಲ್ ರಾವ್ ಹೇಳಿದ್ದಾರೆ.
JN1 ತಳಿ ಬಗ್ಗೆ ಮಕ್ಕಳು ಮತ್ತು ವೃದ್ಧರು ಎಚ್ಚರಿಕೆ ವಹಿಸಬೇಕು. ILI ಸಾರಿ ಕೇಸ್ ಇರುವವರು ಕೂಡಲೇ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಮಾಸ್ಕ್ ಕಡ್ಡಾಯ ಅಲ್ಲದಿದ್ದರೂ ಮಾಸ್ಕ್ ಅನ್ನು ಹಾಕಬೇಕು. ವೈರಸ್ನ ಆತಂಕ ಫೆಬ್ರವರಿವರೆಗೂ ಇದ್ದು ಜನ ಎಚ್ಚರಿಕೆ ವಹಿಸಬೇಕು. ಈ ವೈರಸ್ನಿಂದ ಸಾವು ನೋವು ಕಡಿಮೆ, ಆದರೆ ಸ್ಪ್ರೆಡಿಂಗ್ ಪ್ರಮಾಣ ಹೆಚ್ಚಿದ್ದು ಆತಂಕ ಬೇಡ ಎಂದಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಈ ಬಾರಿಯೂ ಪಕ್ಕದ ರಾಜ್ಯ ಮಹಾರಾಷ್ಟ್ರವೇ ಕಂಟಕ. ಈ ಮೂಲಕ ಕಲಬುರಗಿ ಜಿಲ್ಲೆಗೂ ಒಮಿಕ್ರಾನ್ ರೂಪಾಂತರಿ ಕಾಲಿಟ್ಟಿದೆ. ಕೋವಿಡ್-19 ಟೆಸ್ಟ್ ಮೊದಲ ದಿನವೇ ಓರ್ವ ಬಾಲಕಿಯಲ್ಲಿ JN1 ವೈರಸ್ ಪತ್ತೆಯಾಗಿದೆ. ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿದೆ. ಮಹಾರಾಷ್ಟ್ರದ ಮುಂಬೈನಿಂದ ಬಂದಿದ್ದ ಬಾಲಕಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಕ್ಷಯರೋಗ ಚಿಕಿತ್ಸೆಗಾಗಿ ಡಿಸೆಂಬರ್ 23ರಂದು ಜಿಮ್ಸ್ ಆಸ್ಪತ್ರೆಗೆ ಬಾಲಕಿ ದಾಖಲಾಗಿದ್ರು. ನಿರಂತರವಾಗಿ ಜ್ವರ ಇದ್ದರಿಂದ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಈ ವೇಳೆ ಕೊರೋನಾ ಸೋಂಕು ತಗುಲಿರುವುದು ದೃಢವಾಗಿದೆ. ಬಾಲಕಿಯ ಸಂಪರ್ಕಕ್ಕೆ ಬಂದವರನ್ನ ಐಸೋಲೇಷನ್ ಮಾಡೋಕೆ DHO ಸೂಚನೆ ಕೊಟ್ಟಿದ್ದಾರೆ. ಕೊರೋನಾ ಟೆನ್ಷನ್ ನಡುವೆ ಹೊಸ ವರ್ಷದ ಆಚರಣೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಡಿಸೆಂಬರ್ 31ರ ರಾತ್ರಿ ಮಧ್ಯರಾತ್ರಿ 1 ಗಂಟೆವರೆಗೂ ಸಂಭ್ರಮಾಚರಣೆಗೆ ಅವಕಾಶ ಕೊಟ್ಟಿದ್ದಾರೆ. ಡಿಸೆಂಬರ್ 31ರ ರಾತ್ರಿ 8 ಗಂಟೆಯಿಂದಲೇ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಬಂದ್ ಆಗುತ್ತೆ. ಏರ್ಪೋರ್ಟ್ ರಸ್ತೆ ಮೇಲ್ಸೇತುವೆ ಬಿಟ್ಟು ನಗರದ ಎಲ್ಲಾ ಮೇಲ್ಸೇತುವೆಗಳು ಬಂದ್ ಆಗುತ್ತೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಟ್ಟು ಸೇಫ್ಟಿ ಐಲ್ಯಾಂಡ್ ನಿರ್ಮಿಸಲಾಗುತ್ತೆ. ಸ್ಕೈ ಸೆಂಟರ್ ನಿರ್ಮಿಸಲಾಗುತ್ತೆ. CCTV ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತೆ. ಪಬ್ ಕ್ಲಬ್ಗಳಲ್ಲಿ ಎಷ್ಟು ಜನರ ತುಂಬೋಕ್ ಸಾಮರ್ಥ್ಯ ಇದೆಯೋ ಅಷ್ಟು ಜನರಿಗೆ ಮಾತ್ರ ಅವಕಾಶ ಕೊಡಲಾಗುತ್ತೆ. ಬೆಂಗಳೂರಿನಾದ್ಯಂತ 5200 ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಕೋವಿಡ್ಗೆ ಸಂಬಂಧಪಟ್ಟ ಯಾವುದೇ ಪ್ರತ್ಯೇಕ ಮಾರ್ಗಸೂಚಿ ಇಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ತಿಳಿಸಿದ್ದಾರೆ. ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ಆನ್ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ ಮೆಟ್ರೋ ಏನಿತ್ತು ಅಲ್ಲಿ ಬಹಳ ಜನದಟ್ಟಣೆ ಉಂಟಾಗಿ ಒಂದು ರೀತಿಯಲ್ಲಿ ನೂಕು ತಳ್ಳಾಟ ಉಂಟಾಗ್ತಾ ಇತ್ತು. 12 ಗಂಟೆ ನಂತರ ಮೆಟ್ರೋ ಸ್ಟೇಷನ್ಗೆ ಎಲ್ಲರೂ ಕೂಡ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರಿಂದ ಅದಕ್ಕೋಸ್ಕರ ಈ ಸಲ ಈ ರಾತ್ರಿ 11 ಗಂಟೆಯ ನಂತರದಲ್ಲಿ ಈ MG ರೋಡ್, ಬ್ರಿಗೇಡ್ ರೋಡ್ ಮೆಟ್ರೋ ಜಂಕ್ಷನನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ ಅಂದರೆ ಯಾರು ಕೂಡ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ, ಅನಿಲ್ ಕುಂಬ್ಳೆ ಜಂಕ್ಷನ್ ಹತ್ರ, ಹಾಗೆಯೇ ಟ್ರಿನಿಟಿ ಜಂಕ್ಷನ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಹೋಗುವವರು ಮೆಟ್ರೋಗಳನ್ನು ಹತ್ತಬಹುದು. ಹೊರತಾಗಿ MG ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂತಹ ಮೆಟ್ರೋ ಸ್ಟೇಷನ್ ಇದೆ, ಅದು ಸಾರ್ವಜನಿಕರು ಅದನ್ನು ಉಪಯೋಗಿಸಲಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಅದನ್ನು ಕ್ಲೋಸ್ ಮಾಡಲಾಗ್ತದೆ. ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಸರ್ಕಾರ ಅಧಿಕೃತ ಚಾಲನೆ ಕೊಟ್ಟು ಯುವ ನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆಗೆ ಯುವಕ ಯುವತಿ ಕಡೆಯಿಂದ ದೀಪವನ್ನು ಬೆಳಗಿಸಿ ಚಾಲನೆ ಕೊಡಲಾಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಯುವ ನಿಧಿ ಯೋಜನೆ ಲೋಗೋ ಅನಾವರಣ ಮತ್ತು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಇವತ್ತಿನಿಂದ ಯುವ ನಿಧಿ ಯೋಜನೆಗೆ ಫಲಾನುಭವಿ ಯುವಕ ಯುವತಿಯರು ನೋಂದಣಿ ಮಾಡಿಕೊಳ್ಳಬಹುದು. 2022-23ನೇ ಸಾಲಿನಲ್ಲಿ ಪಾಸ್ ಆಗಿ 6 ತಿಂಗಳು ಕೆಲಸ ಸಿಗದೇ ಇರೋರು ಅರ್ಜಿ ಹಾಕೋಕೆ ಅರ್ಹರಾಗಿದ್ದಾರೆ. ಪದವಿ ಪಡೆದವರಿಗೆ 3,000 ಹಾಗೂ ಡಿಪ್ಲೊಮಾ ಪಡೆದವರಿಗೆ 1,500 ರೂಪಾಯಿ ಸರ್ಕಾರ 2 ವರ್ಷಗಳವರೆಗೂ ಕೊಡುತ್ತೆ. 2 ವರ್ಷದ ಒಳಗೆ ಕೆಲಸ ಸಿಕ್ಕ ಕೂಡಲೇ ಹಣ ಕೊಡುವುದು ನಿಲ್ಲಿಸ್ತಾರೆ. ಜನವರಿ 12ರಂದು ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮಾತಾಡಿದ ಸಿದ್ದು, ಪ್ರಧಾನಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು. ಮಿಸ್ಟರ್ ಮೋದಿ ಮಾತು ತಪ್ಪಿಸಿಕೊಂಡವರು, ನಾವು ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ ಅಂತ ಬಿಜೆಪಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ DCM DKಶಿ ಮಾತಾಡಿ ಬಿಜೆಪಿ JDS ವಿರುದ್ಧ ಕವನ ಮೂಲಕ ಕಿಡಿಕಾರಿದ್ರು. ತಾವೇ ವೇದಿಕೆ ಮೇಲೆ ಕವನ ಬರೆದು ಬಿಜೆಪಿ JDSನ ಲೇವಡಿ ಮಾಡಿದ್ರು. ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು. 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅರಳಿದಂತ ಕಮಲ ಇದನ್ನ ನೋಡಿ ಉದಿರಿ ಹೋಯಿತು. ಅತ್ತ ಇತ್ತ ಒತ್ತ ಹೆಲೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯುವನಿಧಿ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು. ಇದು 5 ಬೆರಳು ಸೇರಿ ಮುಷ್ಟಿ ಆಯಿತು. ನೆಲಮಂಗಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಹೊತ್ತಿ ಉರಿದು ಕಾರ್ನಲ್ಲಿದ್ದಂತಹ ಓರ್ವ ಸಜೀವ ದಹನ ಆಗಿದ್ದಾನೆ. ನೆಲಮಂಗಲದ ಅಂಚಪಾಳ್ಯದ ಬಳಿ ಚಲಿಸ್ತಾ ಇದ್ದಂತಹ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ಕಾರ್ನಿಂದ ವ್ಯಕ್ತಿ ಹೊರಗೆ ಬರಲಾಗದೆ ಕಾರ್ನಲ್ಲೇ ಸುಟ್ಟು ಕರಕಲಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದ್ದಾರೆ. ಇನ್ನು ಘಟನೆಯಿಂದ ಕೆಲ ಕಾಲ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ವಿಜಯಪುರದಲ್ಲಿ ಡಾಬಾದ ಬಳಿ ನಿಂತಿದ್ದಂತಹ ಲಾರಿ ಏಕಾಏಕಿ ಹೊತ್ತಿ ಉರಿದಿದೆ. ಜಿಲ್ಲೆಯ ನಿಡಗುಂದಿ ಪಟ್ಟಣದ ಉಣ್ಣಿಬಾವಿ ಕ್ರಾಸ್ ಹತ್ತಿರ ಲಾರಿ ನಿಲ್ಲಿಸಲಾಗಿತ್ತು. ಈ ವೇಳೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ಚಾಲಕ ಕಂ ನಿರ್ವಾಹಕನಿಗೆ ಗಂಭೀರ ಗಾಯ ಆಗಿದೆ. ಚಿಕಿತ್ಸೆಗಾಗಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಮಿಳುನಾಡು ಮೂಲದ ಲಾರಿ ಇದಾಗಿದ್ದು ಸುಟ್ಟು ಭಸ್ಮ ಆಗಿದೆ. ರಣಜಿ ಕ್ರಿಕೆಟಿಗ ಕಾರ್ಯಪ್ಪ ಪ್ರೇಯಸಿಗೆ ಮದುವೆ ಆಗೋದಾಗಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ಪ ಪ್ರೇಯಸಿಗೆ ನೋಟಿಸ್ ಕೊಟ್ಟಿದ್ದಾರೆ. RT ನಗರ ಪೊಲೀಸರಿಂದ ಕಾರ್ಯಪ್ಪ ಪ್ರೇಯಸಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ಕಾರ್ಯಪ್ಪ ವಿರುದ್ಧ ಪ್ರೀತಿಸಿ ಮದುವೆ ಮಾಡಿಕೊಳ್ಳುವುದಾಗಿ ವಂಚಿಸಿದ್ದಾರೆ ಅಂತ RT ನಗರ ಪೊಲೀಸರಿಗೆ ಸಂತ್ರಸ್ತೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ಘಟನೆಯ ವಿವರ ಕೊಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸಂತ್ರಸ್ತೆಯಿಂದ ಮಾಹಿತಿ ಪಡೆದ ಬಳಿಕ ಕ್ರಿಕೆಟಿಗ ಕಾರ್ಯಪ್ಪಗೆ ನೋಟಿಸ್ ಕೊಡೋಕೆ RT ನಗರ ಪೊಲೀಸರು ಮುಂದಾಗಿದ್ದು, ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಕಾರ್ಯಪ್ಪ ವಿರುದ್ಧ ಡ್ರಗ್ಸ್ ಸೇವನೆ ವಿಡಿಯೋ ಬಗ್ಗೆಯೂ ತನಿಖೆ ಆಗುತ್ತೆ ಅಂದ್ರು. ಇನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದೂರು ದಾಖಲಾಗಿದೆ. 2 ಪ್ರಕರಣದ ತನಿಖೆಯ ಬಳಿಕ ಕ್ರಮ ಕೈಗೊಳ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋಲಾರದ 3 ಮುಳಬಾಗಿಲು ತಾಲೂಕಿನ ನಂಗಲಿಯಲ್ಲಿ ಮೇ 21ರಂದು ನಡೆದಿದ್ದಂತಹ ಗೃಹಿಣಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಪ್ರಕರಣ ಬೆನ್ನತ್ತಿದಂತಹ ನಂಗಲಿ ಪೊಲೀಸ್ ಪ್ರಕರಣವನ್ನ ಭೇದಿಸಿದ್ದಾರೆ. ಬಲವಂತವಾಗಿ ಇಷ್ಟವಿಲ್ಲದಂತಹ ಮದುವೆ ಮಾಡಿ ಅಳಿಯನ ಮಾತು ಕೇಳಿಕೊಂಡು ಪೋಷಕರಿಂದಾನೇ ಕೃತ್ಯ ಎಸಗಲಾಗಿದೆ. ಅರ್ಚಿತಾಳನ್ನ ಗಂಡ ಮಣಿ, ತಂದೆ ರವಿ, ತಾಯಿ ಕೃಷ್ಣಪ್ಪ, ಚಿಕ್ಕಮ್ಮ ರಾಜಮ್ಮ ಸೇರಿ ಕೊಲೆ ಮಾಡಲಾಗಿದೆ. ಇನ್ನು ಶೆಡ್ನಲ್ಲಿ ಕೂಡ್ ಹಾಕಿ ಬೆಂಕಿ ಹಾಕಿ ಕೊಂದಿದ್ದಾರೆ. ಮುಳಬಾಗಿಲು ತಹಶೀಲ್ದಾರ್ ಟಿ ರೇಖಾ ಹಾಗೂ ಡಿವೈಎಸ್ಪಿ ನಂದಕುಮಾರ್ ನೇತೃತ್ವದಲ್ಲಿ ಮರುಶವ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಮದುವೆ ಆದ್ಮೇಲೆ ಸಂಸಾರ ಮಾಡಕ್ಕೆ ಒಪ್ಪದಂತಹ ಮಗಳನ್ನ ಕೊಂದು ಸುಟ್ಟು ಹಾಕಿ ಬಳಿಕ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ ತಂದೆ ದೂರು ಕೊಟ್ಟಿದ್ದ. ಇನ್ನು ತನಿಖೆ ವೇಳೆ ಕೊಲೆ ಪ್ರಕರಣ ಬಯಲಾಗಿದೆ. ಆರೋಪಿಗಳನ್ನ ನಂಗಲಿ ಪೊಲೀಸರು ಬಂಧಿಸಿದ್ದಾರೆ. ಕಾಣೆಯಾಗಿದ್ದಂತಹ ಅರ್ಚಿತಾ ಎಂಬ 17 ವರ್ಷದ ಹುಡುಗಿಯನ್ನು ಅವರ ತಂದೆ ಮದುವೆ ವಿಚಾರದಲ್ಲಿ, ಸಂಸಾರ ವಿಚಾರದಲ್ಲಿ ಮಗಳು ನಮ್ಮ ಮಾತು ಕೇಳ್ತಾ ಇಲ್ಲ, ಅವರ ಸೋದರ ಸಂಬಂಧಿ ಜೊತೆ ಸಂಬಂಧ ಬೆರೆಸ್ತಾ ಇರುವಂಥ ಒಂದು ಕೋಪದಿಂದ ಮುಷ್ಟೂರು ಗ್ರಾಮದ ತೋಟದ ಮನೆಯಲ್ಲಿ ಕರ್ಕೊಂಡ್ಬಂದು ತಲೆಗೆ ವುಡನ್ ಲಾಡಿಂದ ಹೊಡೆದು ಅಲ್ಲೇ ಇದ್ದಂಥ ಹುಲ್ಲು ಬನ್ನಿಗೆ ಆ ಎಮ್ಮನ್ನು ಬಿಸಾಕಿ ಹತ್ತಿರದಲ್ಲಿರುವಂತಹ ವುಡನ್ ಲಾಡ್ಸ್ ಎಲ್ಲ ತಂದು ಅದಕ್ಕೆ ಬೆಂಕಿ ಇಟ್ಟು ಕೊಲೆ ಮಾಡಿದರು. ಹಾವೇರಿಯಲ್ಲಿ ನಕಲಿ ಡಾಕ್ಟರ್ನ ಎಡವಟ್ಟಿನಿಂದ ವಿದ್ಯಾರ್ಥಿ ಸಂಕಷ್ಟಕ್ಕೀಡಾಗಿದ್ದಾಳೆ. ಡಿಸೆಂಬರ್ 5ರಂದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ವಿದ್ಯಾರ್ಥಿನಿ ಜ್ವರದಿಂದ ಬಳಲ್ತಾ ಇದ್ಲು. ಹೀಗಾಗಿ ವಿದ್ಯಾರ್ಥಿನಿಯನ್ನ ನಕಲಿ ವೈದ್ಯ ಉದಯ್ ಕುಮಾರ್ ಬಳಿ ಚಿಕಿತ್ಸೆ ನೀಡಲಾಯಿತು. ಕಲ್ಲಾಪುರ ಗ್ರಾಮದಿಂದ ಕರ್ಜಗಿ ಗ್ರಾಮಕ್ಕೆ ಓದೋದಕ್ಕೆ ಸಂಬಂಧಿಕರ ಮನೆಗೆ ಬಂದಿದ್ದ ವಿದ್ಯಾರ್ಥಿನಿಯ 2 ಕೈಗಳಿಗೆ ವೈದ್ಯ ಇಂಜೆಕ್ಷನ್ ಕೊಟ್ಟಿದ್ದ, ಅಲ್ಲದೆ ಮಾತ್ರೆಯನ್ನು ಕೂಡ ಕೊಟ್ಟಿದ್ದ. ಆದರೆ ಮರುದಿನವೇ ಬಾವು ಬಂದು ಗುಳ್ಳೆಯಾಗಿ ಬಲಗೈ ಮತ್ತು ಎಡಗೈ ಸ್ವಾಧೀನ ಕಳೆದುಕೊಂಡಿದೆ. ಸದ್ಯ ಆಸ್ಪತ್ರೆಯಲ್ಲಿ ಮಗಳ ಸ್ಥಿತಿಯನ್ನು ಕಂಡು ಹೆತ್ತವರು ಕಂಗಾಲಾಗಿದ್ದಾರೆ. ತಪ್ಪಿತಸ್ಥ ಡಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೋಷಕರು ದೂರು ನೀಡಿದ್ದಾರೆ. ಆದರೆ ಕರ್ಜಗಿ ಗ್ರಾಮದಿಂದ ನಕಲಿ ವೈದ್ಯ ಉದಯ್ ಕುಮಾರ್ ತಲೆಮರೆಸಿಕೊಂಡಿದ್ದಾನೆ. ಈಗ ಬೇಕಾಬಿಟ್ಟಿ ಚುಚ್ಚುಮದ್ದು ನೀಡುವ ವಿಡಿಯೋ ಕೂಡ ಲಭ್ಯವಾಗಿದೆ.